ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿಂಧು ಗಿರೀಶ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತಿನ ಕಾನ್ಸೆಪ್ಟ್ ಬಂದು ನವಜಾತ ಶಿಶುಗಳಲ್ಲಿ ಕಾಣಿಸಿಕೊಳ್ಳುವಂತಹ ಬಿಳಿ ಮುಟ್ಟು. ಅದು ಹೆಣ್ಮಕ್ಳಾಗಿರ್ಬೋದು ಅಥವಾ ಗಂಡು ಮಕ್ಕಳಾಗಿರ್ಬೋದು, ಇಬ್ಬರಲ್ಲೂ ಕೂಡ ಸರ್ವೇ ಸಾಮಾನ್ಯವಾಗಿ ಈ ಬಿಳಿ ಮುಟ್ಟು ಅನ್ನುವಂಥದ್ದು ಕಾಣಿಸುತ್ತೆ. ಗಂಡು ಮಕ್ಕಳಲ್ಲಿ ಆದಾಗ ಎಸ್ಪೆಷಲಿ ತುಂಬ ಪೇರೆಂಟ್ಸ್ಗಳು ಗಾಬರಿ ಬಿಡ್ತಾರೆ. ಏನಿದು, ಇವಾಗ ತಾನೇ ಹುಟ್ಟಿದೆ ಮಗು, ಇದೇನೋ ಲಿಕ್ವಿಡ್ ಥರ ಬರ್ತಾ ಇದೆಯಲ್ಲ, ವೈಟ್ ಡಿಸ್ಚಾರ್ಜ್ ಆಗ್ತಾ ಇದೆ ಮಗುಗೆ, ಡಾಕ್ಟರ್ ಹತ್ರ ತೋರಿಸ್ಬಾರ್ದಾ, ಇನ್ನೂ ಎಷ್ಟು ದಿನ ಇರುತ್ತೆ ಈ ರೀತಿ, ಈ ಥರದ ಹಲವಾರು ಕನ್ಫ್ಯೂಷನ್ ಇರುತ್ತೆ. ಸೇಮ್ ಹೆಣ್ಮಕ್ಳಿಗಾದಾಗಲೂ ಕೂಡ ಎಲ್ಲ ಪೇರೆಂಟ್ಸಿಗೂ ಗಾಬರಿ ಅನ್ನೋದು ಹಾಗೆ ಆಗುತ್ತೆ. ಸೊ ಇವತ್ತಿನ ಕಾನ್ಸೆಪ್ಟ್ ಕಂಪ್ಲೀಟಾಗಿ ಈ ಬಿಳಿ ಮುಟ್ಟಿನ ಬಗ್ಗೆ ಆಗಿರುತ್ತೆ. ನಿಮಗೇನಾದರೂ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅನ್ನೋದಾಯಿತು ಅಂದರೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಮೊದಲನೇದಾಗಿ ಬಿಳಿ ಮುಟ್ಟು ಯಾವಾಗ ಕಾಣಿಸ್ಕೊಳ್ಳುತ್ತೆ ಮಕ್ಕಳಿಗೆ ಅನ್ನೋದಾಯಿತು ಅಂದರೆ ರೀಸನ್ ಇರೋದಿಲ್ಲ, ಈ ಟೈಮಲ್ಲೇ ಕಾಣಿಸ್ಕೋಬೇಕು ಅನ್ನೋವಂಥದ್ದು. ಇವಾಗ ನಮಗೆ ಮಂತ್ಲಿ ಪೀರಿಯಡ್ ಇರ್ಬೋದು ಅಥವಾ ಫಸ್ಟ್ ಮೆನಿಸ್ಟ್ರಲ್ ಅನ್ನೋದು ಶುರು ಆಗುತ್ತಲ್ಲ, ಆ ಟೈಮ್ ಕೂಡ ನಮಗೆ ಗೊತ್ತಿರೋದಿಲ್ಲ. ಕೆಲವೊಂದು ಸಿಂಟಮ್ಸ್ನ ನೋಡಿ ಈಗ ಆಗ್ಬೋದು, ಇವರ ಮೆನಿಸ್ಟ್ರಲ್ ಇನ್ಮೇಲೆ ಶುರು ಆಗ್ಬೋದು ಅಂತ ಹೇಳಿ ಪ್ಯುಬರ್ಟಿ ಅನ್ನೋದನ್ನು ಲೆಕ್ಕ ಹಾಕ್ತಾರೆ. ಬಟ್ ಈ ಏನಂದರೆ ವೈಟ್ ಡಿಸ್ಚಾರ್ಜ್ ಯಾವಾಗ ಬೇಕಾದರೂ ಆಗ್ಬೋದು. ಇವಾಗ ಹುಟ್ಟುತ್ತಿದ್ದಂಗೆ ಒಂದು ದಿನಕ್ಕೇ ಮಗುಗೆ ವೈಟ್ ಡಿಸ್ಚಾರ್ಜ್ ಆಗ್ಬೋದು. ಇದು ತಾಯಿಯಿಂದ ಕನ್ವೆ ಆಗಿರ್ಬೋದು, ಮಗುಗೆ ತಾಯಿಯಿಂದ ಕನ್ವರ್ಟ್ ಆಗಿರುತ್ತೆ. ಸೊ ಅದೇ ಡಿಸ್ಚಾರ್ಜ್ ಮಗುವಲ್ಲಿ ಕೂಡ ಬರ್ಬೋದು. ಒಂದು ವಾರದೊಳಗಡೆ ಸ್ವಲ್ಪ ಬಂದು ನಿಂತೋಗ್ಬೋದು, ಅಥವಾ ಒಂದು 6-7 ತಿಂಗಳು ಆದಮೇಲೆ ಸ್ವಲ್ಪ ಕಾಣಿಸ್ಕೋಬೋದು. ಇದೆಲ್ಲದೂ ಕೂಡ ನಾರ್ಮಲ್, ಯಾವುದೇ ಕಾರಣಕ್ಕೂ ಗಾಬರಿ ಆಗುವಂತಹ ಅವಶ್ಯಕತೆ ಇಲ್ಲ. ಇನ್ನು ಅದರಲ್ಲಿ ಬ್ಲಡ್ ಮಿಕ್ಸ್ ಆಗಿತ್ತು, ರೆಡ್ಡಿಶ್ ಕಲರ್ ಬರ್ತಾಯಿತ್ತು ಅಂದರೆ ಕೂಡ ಅದು ಕೂಡ ಪ್ಯುಬರ್ಟಿ ಅಂತ ಹೇಳಿ ಕರೆಯೋದಿಲ್ಲ, ಅದು ಕೂಡ ವೈಟ್ ಡಿಸ್ಚಾರ್ಜ್ ಥರನೇ, ಅದು ಒಂದು ಡಿಸ್ಚಾರ್ಜ್ ಆಗುತ್ತೆ ಹೋಗುತ್ತೆ ಅಷ್ಟೇ. ಗಾಬರಿ ಆಗೋದು ಬೇಡ. ಯಾವಾಗ ನೀವು ಗಾಬರಿ ಆಗಬೇಕು ಅಥವಾ ಯಾವಾಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅನ್ನೋದಾಯಿತು ಅಂದರೆ, ನಿಮಗೆ ಮಗುಗೆ ಡಿಸ್ಚಾರ್ಜ್ ಆಗ್ತಾಯಿದೆ, ವೈಟ್ ಡಿಸ್ಚಾರ್ಜ್ ಇರ್ಬೋದು. ಆ ವೈಟ್ ಡಿಸ್ಚಾರ್ಜಲ್ಲಿ ಕಲರ್ ಏನಾರು ವೇರಿಯೇಷನ್ ಆಗ್ತಾಯಿದೆ, ಗ್ರೀನ್ ಕಲರ್ ಅಥವಾ ತುಂಬ ಬ್ರೌನ್, ಇನ್ನೇನು ಬ್ಲ್ಯಾಕಿಗೆ ಟರ್ನ್ ಆಗುತ್ತೆ ಅನ್ನೋ ಥರದ್ದು ಡಿಸ್ಚಾರ್ಜ್ ಆಗುವಂಥದ್ದು. ಆಮೇಲೆ ಡಿಸ್ಚಾರ್ಜ್ ಆಗೋ ಟೈಮಲ್ಲಿ ಮಗು ತುಂಬ ಅಳುತ್ತೆ, ಕಿರಿಕಿರಿ ಮಾಡುತ್ತೆ, ಸಮಾಧಾನ ಆಗ್ತಾ ಇಲ್ಲ ಅನ್ನೋ ಟೈಮಲ್ಲಿ, ಮಗು ಫೀಡಿಂಗ್ ಏನು ತೊಗೋತಾ ಇಲ್ಲ, ಡಿಸ್ಚಾರ್ಜ್ ಆಗ್ತಾಯಿದೆ, ಮಗುಗೆ ಹೆವಿ ಡಿಸ್ಚಾರ್ಜ್ ಆಗ್ತಾಯಿದೆ ಅನ್ನೋ ಟೈಮಲ್ಲಿ ನೀವು ತಕ್ಷಣ ಡಾಕ್ಟರ್ನ ಮೀಟ್ ಮಾಡಬೇಕಾಗತ್ತೆ. ಲೈಟಾಗಿ ಡೇಯಲ್ಲಿ 1 ಟೈಮ್ ಎಲ್ಲೋ ಆಗ್ತಾಯಿದೆ, ಬಟ್ ಏನು ಆ್ಯಕ್ಟಿವಿಟೀಸಲ್ಲಿರ್ಬೋದು ಅಥವಾ ಮಗು ಹಾಲು ಕುಡಿಯೋದ್ರಲ್ಲಿ ಮಲ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಕಾಣಿಸ್ತಾ ಇಲ್ಲ, ಡಿಸ್ಚಾರ್ಜ್ ಮಾತ್ರ ಆಗ್ತಾಯಿದೆ ಅಂದರೆ ಅದಕ್ಕೆ ಗಾಬರಿ ಪಡುವಂತಹ ಅವಶ್ಯಕತೆ ಇಲ್ಲ. ಎಲ್ಲಿವರೆಗೂ ಒಂದು 2 ವೀಕ್ಸ್ವರೆಗೂ ವೆಯ್ಟ್ ಮಾಡಿ. 2 ವೀಕ್ಸ್ ಆದ್ರೂ ವೈಟ್ ಡಿಸ್ಚಾರ್ಜ್ ಆಗ್ತಾನೇ ಇದೆ ಅಂದರೆ ಆವಾಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. 2 ವೀಕ್ಸ್ವರೆಗೂ ಏನು ಎದುರ್ಕೊಳ್ಳುವಂತಹ ಸಮಸ್ಯೆ ಏನೂ ಆಗಿರಲಿಕ್ಕಿಲ್ಲ. ಇನ್ನು ಗಂಡು ಮಕ್ಕಳಲ್ಲಿ ಕೂಡ ಅಷ್ಟೇ, ಅದು ವೈಟ್ ಆಗಿರ್ಬೋದು ಅಥವಾ ರೆಡ್ಡಿಶ್ ಆಗಿರ್ಬೋದು, ನೀವು ಪ್ಯಾನಿಕ್ ಆಗೋದು ಬೇಡ. ಬಟ್ ಏನಂದರೆ ಯೆಲ್ಲೋ ಕಲರ್, ಬ್ರೌನಿಷ್ ಕಲರ್ ಆಗ್ತಾಯಿದೆ ಅಂದರೆ ಆಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ, ಏನೂ ತೊಂದರೆ ಆಗೋದಿಲ್ಲ. ಇನ್ನು ಈ ಥರದ ಕೆಲವೊಂದು ವಿಷಯಗಳೇನೆಂದರೆ, ಎದೆ ದಪ್ಪ ಬಂದಿರುತ್ತೆ ಮಕ್ಕಳಿಗೆ, ಬ್ರೆಸ್ಟ್ ಎನ್ಲಾರ್ಜ್ಮೆಂಟ್ ಅಂತ ಹೇಳಿ ಕರೀತಾರೆ. ಸೊ ಅದು ಕೂಡ ನಾರ್ಮಲ್ಲೇ. ಆ ಥರದ್ದು ಮಗುಗೇನು ಗಂಡು ಮಗು ಬಟ್ ಏನು ಇಷ್ಟೊಂದು ಬ್ರೆಸ್ಟ್ ಎನ್ಲಾರ್ಜ್ಮೆಂಟ್ ಇದೆಯಲ್ಲ, ಮುಂದೆ ಅಸಹ್ಯವಾಗಿ ಕಾಣುತ್ತೆ ಅಂತ ಎಲ್ಲ ಅನ್ಕೋತಾರೆ ಕೆಲವೊಬ್ಬರು. ಸೊ ಅದಕ್ಕೂ ಕೂಡ ಏನು ಗಾಬರಿ ಆಗೋದು ಬೇಡ. ಬೆಳೀತಾ ಮಕ್ಕಳು ತನ್ನಂತಾನೇ ಅದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು ವೈಟ್ ಡಿಸ್ಚಾರ್ಜಿಗೆ ಬರೋದಾಯಿತು ಅನ್ನೋದಾಯಿತು ಅಂದರೆ, ನೀವು ವೈಟ್ ಡಿಸ್ಚಾರ್ಜ್ ಆಗ್ತಾಯಿದೆ ಮಗುಗೆ ಅಂದಾಗ ಯಾವ ರೀತಿ ಮಗುನ ನೀವು ಕೇರ್ಫುಲ್ಲಾಗಿ ನೋಡ್ಕೋಬೇಕು ಅನ್ನೋದಾಯಿತು ಅಂದರೆ, ಮಗುಗೆ ಡೈಪರ್ ಫ್ರೀ ಟೈಮ್ನ ಕೊಡಬೇಕಾಗತ್ತೆ. ಯಾಕಂದರೆ ವೈಟ್ ಡಿಸ್ಚಾರ್ಜ್ ಆದಾಗ ಡೈಪರಲ್ಲೆಲ್ಲ ಅದು ಇರುತ್ತೆ. ಸೊ ಅದೆಲ್ಲ ಏನು ಮಗುಗೆ ಕಾಲು ಸಂದಿಯಲ್ಲೆಲ್ಲ ಸೇರಿಕೊಂಡು ತುಂಬ ಇರಿಟೇಷನ್ ಮಾಡುವಂತಹ ಚಾನ್ಸಸ್ ಇರುತ್ತೆ. ಮತ್ತು ಏನು ಡೈಪರ್ ರ್ಯಾಷಸ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಡೈಪರ್ ಫ್ರೀ ಟೈಮ್ನ ಕೊಟ್ಬಿಡಿ. ಮನೆಯಲ್ಲಿ ಕಾಟನ್ ಬಟ್ಟೆಗಳಿತ್ತು ಅಂದರೆ ಕಾಟನ್ ಬಟ್ಟೆಯಲ್ಲೆಲ್ಲೇ ಕಟ್ತಾರಲ್ಲ, ಆ ಥರದನ್ನು ಕಟ್ಟಿ ಮಗುಗೆ ಆರಾಮಾಗಿ ಫ್ರೀ ಆಗಿ ಇರೋದಕ್ಕೆ ಬಿಡಿ. ಯಾವಾಗಲೂ ಡೈಪರ್ ಹಾಕಿರೋದನ್ನು ಅವಾಯ್ಡ್ ಮಾಡಿ. ನೆಕ್ಸ್ಟು ಡೇಯಲ್ಲಿ ಒಂದು 3 to 4 ಟೈಮ್ಸ್ ಆದ್ರೂ ಆ ಜಾಗನ, ಮಗುವಿನ ಪ್ರೈವೇಟ್ ಪಾರ್ಟ್ನ ನೀಟಾಗಿ ಬೆಚ್ಚಗಿನ ನೀರಲ್ಲಿ ವಾಶ್ ಮಾಡ್ತಾಯಿರಿ. ವಾಶ್ ಮಾಡಲಿಕ್ಕೆ ಇನ್ನು ತೀರಾ ಎಳೆ ಮಗು ಅನ್ನೋದಾಯಿತು ಅಂದರೆ ಬಟ್ಟೆಯಲ್ಲಿ ವೈಪ್ ಮಾಡೋದು ಒಳ್ಳೆಯದು. ವೈಪ್ಸ್ ಬೇಡ, ಬಿಸಿ ನೀರೇನು ಬರುತ್ತಲ್ಲ ಅದರಲ್ಲೇ ಬಟ್ಟೆನ ಡಿಪ್ ಮಾಡಿ ಅದನ್ನು ಹಚ್ಚಿ, ಮತ್ತು ಅದರ ಜಾಗಕ್ಕೆ ಏನಿದೆಯಲ್ಲ ಸುತ್ತಲೂ ಅಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕಿ. ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಮಗುಗೆ ಅಂಟು ಅಥವಾ ಡೈಪರ್ ರ್ಯಾಷಸ್ ಆಗುವಂಥದ್ದು, ಆ ಇರಿಟೇಷನ್ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ ವೈಟ್ ಡಿಸ್ಚಾರ್ಜ್ ಆದಾಗ. ಸೊ ಹಾಗಾಗಿ ಸ್ವಲ್ಪ ಕೊಬ್ಬರಿ ಎಣ್ಣೆನ ನೀವು ಅಪ್ಲೈ ಮಾಡ್ಬೋದು. ಆದಷ್ಟು ಲೂಸ್ ಕ್ಲಾತ್ಸ್ನ ಹಾಕೋದಕ್ಕೆ ನೀವು ಪ್ರಯತ್ನ ಮಾಡಿ. ನಾನು ಮೊದಲೇ ಹೇಳ್ದಂಗೆ ವೈಟ್ ಇದ್ದರೆ ಏನು ಭಯಪಡುವಂಥದ್ದು ಅವಶ್ಯಕತೆ ಇಲ್ಲ. ಬಟ್ ಯೆಲ್ಲೋ ಇತ್ತು, ಬ್ಲ್ಯಾಕ್ ಇತ್ತು ಅಂದರೆ ತಕ್ಷಣ ಡಾಕ್ಟರ್ನ ಮೀಟ್ ಮಾಡೋದು ಅವಶ್ಯಕತೆ ಇರುತ್ತೆ. ಇವತ್ತಿನ ವಿಡಿಯೋ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.